me forever on fire. ಹೊಸ ವರ್ಷ ಅಂತೂ ಬಂದಿದ್ದಾಯ್ತು. ಈ ಹೊಸ ವರ್ಷದಲ್ಲಿ ಜೆಡಿಎಸ್ನಲ್ಲಿ ಸಂಕ್ರಾಂತಿ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ಸಂಕ್ರಾಂತಿ ವೇಳೆ ಹೊಸ ಸಾರಥಿಗೆ ಪಟ್ಟ ಕಟ್ಟೋದಕ್ಕೆ ಅಂತ ದಳಪತಿಗಳು ಸಿದ್ಧತೆ ಮಾಡಿಕೊಂಡಿರುವಂತೆ ಕಾಣಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಕಟ್ಟೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ನಿಖಿಲ್ಗೆ ಸಾಥ್ ಕೊಡುವುದಕ್ಕೆ 3 ಕಾರ್ಯಾಧ್ಯಕ್ಷರ ನೇಮಕಕ್ಕೆ ಚಿಂತನೆ ಕೂಡ ನಡೆಸಿದ್ದಾರಂತೆ. ನೋಡಿ, ಸಂಕ್ರಾಂತಿಯ ಸಂದರ್ಭದಲ್ಲಿ ಅಂದ್ರೆ ಈಗ ಹೊಸ ವರ್ಷ ಸಂಕ್ರಾಂತಿ ವೇಳೆಗೆ ಜೆಡಿಎಸ್ನಲ್ಲಿ ಒಂದಷ್ಟು ಸಂಕ್ರಾಂತಿಗಳಾಗಬಹುದೇನೋ, ಒಂದಷ್ಟು ಬದಲಾವಣೆಗಳಾಗಬಹುದೇನೋ ಅನ್ನುವಂಥ ಲೆಕ್ಕಾಚಾರಗಳು ಈಗ ಒಳಗೊಳಗೆ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ಸೋತಿದ್ದಾರೆ. ಬಟ್ ಈಗ ಅವರನ್ನ ಹಾಗೆ ಬಿಟ್ಟರೆ ಆಗೋದಿಲ್ಲ, ಒಂದಷ್ಟು ರಾಜಕೀಯವಾಗಿ ಮೇಲೆತ್ತಬೇಕು ಅನ್ನುವಂಥ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಈ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ಬೋದು. SC, ST, OBC ಅಲ್ಪಸಂಖ್ಯಾತರಿಗೆ ಮಣೆ ಹಾಕೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಡೋದಕ್ಕೆ ಅಂತ 3 ಕಾರ್ಯಾಧ್ಯಕ್ಷರ ನೇಮಕಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ. ಅದರಲ್ಲಿ SCನೂ ಬರಬೇಕು, STನೂ ಬರಬೇಕು, OBC ಅವರು ಬರಬೇಕು. ಈ ಮೂಲಕ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಿದರೆ ಒಂದಷ್ಟು ಪಕ್ಷವನ್ನು ಉಳಿಸ್ಕೊಳ್ಬಹುದು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಮೇಲಕ್ಕೆತ್ತಬಹುದು ಅನ್ನುವಂಥ ಪ್ರಯತ್ನಗಳಿದು. ಇನ್ನು ಇದರ ಮೂಲಕ JDSಗೆ ಶಕ್ತಿ ತುಂಬೋದಕ್ಕೆ ಅಥವಾ ಒಂದಷ್ಟು ಬೂಸ್ಟ್ ಕೊಡೋದಕ್ಕೆ ಅಂತ ಪ್ರಯತ್ನಗಳು ನಡೀತಾ ಇದೆಯಂತೆ. ಜನವರಿ ಅಂತ್ಯಕ್ಕೆ ನಿಖಿಲ್ ಅವರ ಹೆಸರು ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ JDSನ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ. ಬಟ್ ಅವರನ್ನ JDSನ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ಯಾಕೆಂದರೆ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ಕೇಂದ್ರದಲ್ಲೇ ಜಾಸ್ತಿಯಾಗಿ ಆಕ್ಟಿವ್ ಆಗಿರಬೇಕಾಗುತ್ತೆ, ಅಲ್ಲಿ ಸಕ್ರಿಯ ರಾಜಕಾರಣವನ್ನು ಅವ್ರು ಮಾಡಬೇಕಾಗುತ್ತೆ. ಇಲ್ಲಿ ರಾಜ್ಯದಲ್ಲಿ ಅಂತ ಬಂದರೆ JDSನ್ನು ಉಳಿಸ್ಕೊಳ್ಬೇಕು ಅಂದರೆ, ಯಾಕೆಂದರೆ ಕೇವಲ 19 ಶಾಸಕರಿರುವಂಥದ್ದು ಪಕ್ಷ ಮೊದಲು ಎಷ್ಟು ಸದೃಢವಾಗಿತ್ತು ಅಷ್ಟು ಸದೃಢವಾಗಿ ಈಗಂತೂ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಸೋಲ್ತಾನೆ ಇರುವಂಥದ್ದು. ಈ ಮೊನ್ನೆ ಚುನಾವಣೆಯಲ್ಲಿ ಕೂಡ ಸೋತ್ಬಿಟ್ಟಿದ್ದಾರೆ. ಹೀಗಾಗಿ ಹೀಗೆ ಬಿಟ್ಬಿಟ್ರೆ ಆಗಲ್ಲ. ಅವ್ರನ್ನ ಸ್ಟೆಪ್ ಬೈ ಸ್ಟೆಪ್ ಆದರೂ ಅಟ್ಲೀಸ್ಟ್ ಮೇಲಕ್ಕೆ ಎತ್ತಿದ್ರೆ ಒಂದಷ್ಟು ರಾಜಕೀಯವಾಗಿ ಸಕ್ರಿಯರಾಗಬಹುದೇನೋ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನುವಂಥ ಒಂದಷ್ಟು ಕಾರಣಕ್ಕೆ ಈಗ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಏನಿದೆ ಅದಕ್ಕೆ ಸಾರಥಿಯನ್ನಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾಡಬೇಕು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಇದಕ್ಕೆ ಯಾರು ವಿರೋಧ ಪಡಿಸ್ತಾರೆ, ಯಾರೆಲ್ಲ ಸಾಥ್ ಕೊಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಯಾಕೆಂದರೆ JDS ಅಂತ ಬಂದಾಗ ಮೊದಲಿಂದ ಕೂಡ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯನ್ನು ಮಾಡ್ಕೊಂಡು ಬಂದಿರುವಂಥವ್ರು ಅನೇಕರಿರ್ತಾರೆ. ಅವರಿಗೊಂದಿಷ್ಟು ಅಸಮಾಧಾನ ಉಂಟಾದರೂ ಆಗ್ಬೋದು. ಇನ್ನು ಕೆಲವರು ಬ್ಲೈಂಡ್ ಆಗಿ ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರು ಇರ್ಬೋದು, ಅಥವಾ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಇವರ ಕುಟುಂಬ ಅಂತ ಬಂದರೆ ಇವ್ರ ಕುಟುಂಬದಲ್ಲಿ ಯಾರೇ ರಾಜಕಾರಣಕ್ಕೆ ಬಂದರೂ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಕಾರ್ಯಕರ್ತರು ಕೂಡ ಕೆಲವರು ಇರ್ತಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ JDSನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಅಂತ 3 ಜನ ಕಾರ್ಯದರ್ಶಿಗಳನ್ನ ಕೂಡ ನೇಮಕ ಮಾಡ್ತಾರಂತೆ, ಸಾಥ್ ಕೊಡ್ತಾರಂತೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಬೇಕಾಗುತ್ತೆ. ಅವರ ಪಕ್ಷದಾದ್ಯಂತ ಅಥವಾ ಅವರ ರಾಜ್ಯದಲ್ಲಿ ಇರುವಂಥ ಒಂದಷ್ಟು ಈ JDSನ ಪ್ರಾಬಲ್ಯ ಎಲ್ಲೆಲ್ಲಿದೆಯೋ ಅಲ್ಲಿ ಒಂದಷ್ಟು ಸರ್ವೆ ಕೂಡ ಮಾಡಬೇಕಾಗುತ್ತೆ. ಅವರ ಒಪಿನಿಯನ್ ಏನಿದೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ವಿರೋಧ ವ್ಯಕ್ತ ಆಗುತ್ತಾ ಅಥವಾ ಸಾಥ್ ಕೊಡ್ತಾರೆ, ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಸಡನ್ನಾಗಿ ಯಾರನ್ನೂ ಕೂಡ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡೋದಕ್ಕಾಗಲ್ಲ. ಅಂದರೆ JDSನ ರಾಜ್ಯಾಧ್ಯಕ್ಷರಾಗಿ ಅದೆಲ್ಲದಕ್ಕೂ ಕೂಡ ಒಂದಷ್ಟು ತಯಾರಿ ಬೇಕು. ಇದೆಲ್ಲವೂ ಕೂಡ ಸಂಕ್ರಾಂತಿಯ ವೇಳೆಗೆ ಆಗಬಹುದು. ಅಂದರೆ ಸಂಕ್ರಾಂತಿ ವೇಳೆಗೆ ಈ ಬದಲಾವಣೆಗಳಾದರೆ ಅಲ್ಲಿ ಒಂದಷ್ಟು ಸಂಕ್ರಾಂತಿ ಆಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ನೋಡೋಣ ಸಂಕ್ರಾಂತಿ ಅಷ್ಟೊತ್ತಿಗೆ JDSನಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ಈ JDSನ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಪಟ್ಟಕ್ಕೇರ್ತಾರಾ ಅಂತ.